ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರ ದಾಳಿಗೆ ಹೆದರಿ ಆ ದೇಶದ ಬಹುಸಂಖ್ಯಾತರನ್ನೇ ಅಲ್ಲಿಂದ ಓಡಿಸಿದ ಘಟನೆಗಳನ್ನ ನೀವೆಲ್ಲಾದ್ರೂ ಕೇಳಿದಿರಾ? ಇಂಥದ್ದು ಜಗತ್ತಿನ ಬೇರೆ ಯಾವ ದೇಶದಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಇಂಥ ಅದ್ಭುತಗಳೆಲ್ಲ ಭಾರತದಲ್ಲಂತೂ ನಡೀತಲೇ ಇರುತ್ತವೆ. ಸಂವಿಧಾನ, ಸಮಾನತೆ, ಸಹಬಾಳ್ವೆ, ಜಾತ್ಯತೀತ, ಸೌಹಾರ್ದತೆ, ಸಹಿಷ್ಣುತೆ ಅಂತ ಮಾತಾಡೋ ದೇಶದಲ್ಲಿ ಎಲ್ಲ ಸಹಿಷ್ಣುತೆಯು ಬಹುಸಂಖ್ಯಾತರಿಗೆ ಮಾತ್ರ ಇರಬೇಕು ಅನ್ನೋದನ್ನ ನಮ್ಮ ಆಡಳಿತಗಳು ಸಾಕಷ್ಟು ಬಾರಿ ತೋರಿಸ್ಕೊಟ್ಟಿವೆ. ಇವತ್ತು ಯಾರು ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೋ ಅವರದ್ದೇ ಪೂರ್ವಿಕರ ಮಾತುಗಳನ್ನ ನಂಬಿ ಇಲ್ಲಿ ಬದುಕುಗಳನ್ನ, ಧಾರ್ಮಿಕ ಹಕ್ಕುಗಳನ್ನ ಕಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಅಂಥ ಕೆಲ ಘಟನೆಗಳನ್ನ ಈ ದೇಶ ಮರ್ತು ಹೋಗಿದೆ. ಮತ್ತೆ ಕೆಲ ಘಟನೆಗಳು ಇತಿಹಾಸದ ಪುಟಗಳಲ್ಲಿ ಮಾಯವಾಗಿವೆ. ಆದರೆ ಈಗ 46 ವರ್ಷಗಳ ಹಿಂದೆ ನಡೆದಿದ್ದ ಅಲ್ಪಸಂಖ್ಯಾತರ ದಬ್ಬಾಳಿಕೆ ಹಾಗೂ ಅವರನ್ನ ಬೆಂಬಲಿಸಿ ಸರ್ಕಾರ, ಪೊಲೀಸ್ ಇಲಾಖೆಗಳು ಬಹುಸಂಖ್ಯಾತರನ್ನೇ ಅವರ ಮನೆ ಮಠಗಳಿಂದ ಖಾಲಿ ಮಾಡಿಸಿದ ಘಟನೆಯೊಂದು ಸಾಕ್ಷಿ ಆಧಾರಗಳ ಸಮೇತ ಹೊರಬೀಳ್ತಾ ಇದೆ. ಇವತ್ತು ಅಲ್ಪಸಂಖ್ಯಾತರೇ ಹೆಚ್ಚು ವಾಸ ಮಾಡೋ ಆ ಪ್ರದೇಶದಲ್ಲಿ ಗಲ್ಲಿ ಗಲ್ಲಿಗಳಿಂದ ಮಂದಿರಗಳು ಮೇಲೇಳ್ತಾ ಇವೆ. ಪೂಜೆ ಕಾಣದೆ ದಶಕಗಳಿಂದ ಉಳಿದು ಹೋದ ಮಂದಿರಗಳು, ಆ ಮಂದಿರಗಳ ಬಳಕೆಗಾಗಿ ನಿರ್ಮಿಸಲಾದ ಬಾವಿಗಳು, ಆ ಮಂದಿರದಲ್ಲಿನ ವಿಗ್ರಹಗಳು ಅರ್ಧ ಶತಮಾನದ ಹಿಂದೆ ನಡೆದ ಘಟನೆಯೊಂದರ ಕಥೆಯನ್ನು ಹೇಳ್ತಾ ಇವೆ. ಅಂದಹಾಗೆ ಇದು ಕಾಶ್ಮೀರದ ಕಣಿವೆಯಲ್ಲಿ ನಡೀತು ಅಂತ ಹೇಳಲಾಗುವ ಹಿಂದೂಗಳ ಮಾರಣ ಹೋಮ ಮತ್ತು ಪಲಾಯನದ ಕಥೆ ಅಲ್ಲ, ಹಿಂದೂಗಳೇ ಹೆಚ್ಚಾಗಿರೋ ಉತ್ತರ ಪ್ರದೇಶದ ಕಥೆ ಇದು. ಹಾಗಾದ್ರೆ 46 ವರ್ಷಗಳ ಹಿಂದಲ್ಲಿ ಏನಾಗಿತ್ತು? ಅಲ್ಲಿಗ ಪತ್ತೆಯಾಗಿರೋ ಭಸ್ಮಾಶಂಕರನ ದೇವಾಲಯದ ಕಥೆ ಏನು? ಆ ಮಂದಿರದ ಬಾಗಿಲು ಹಾಕಿದ್ದೇಕೆ? ಹಾಕಿಸಿದವರು ಯಾರು? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬಹುದು, ಕಳೆದ ತಿಂಗಳ 24ನೇ ತಾರೀಕು ಉತ್ತರ ಪ್ರದೇಶದ ಸಂಬಾಲಾದಲ್ಲಿ ದೊಡ್ಡ ಮಟ್ಟದ ಗಲಭೆಗಳಾದವು. ಅಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ನ್ಯಾಯಾಲಯದ ಆದೇಶದ ಅನ್ವಯ ಮಸೀದಿಯೊಂದರ ಸರ್ವೆ ಕಾರ್ಯ ಮಾಡೋದಕ್ಕೆ ಬಂದಿದ್ರು. ಅವರ ಮೇಲೆ ದಾಳಿ ಮಾಡೋದಕ್ಕೆ ಸಂಬಾಲಾ ಪ್ರದೇಶದ ಬಹುಸಂಖ್ಯಾತರು ಮತ್ತು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳ್ಕೊಳ್ಳೋ ಜನ ಅಲ್ಲಿಗೆ ನುಗ್ಗಿ ಬಂದರು. ಪೊಲೀಸರು ಒಂದಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸಿದ್ದ ಕಾರಣ ಅಲ್ಲಿ ಹೆಚ್ಚಿನ ಅನಾಹುತಗಳೇನಾಗಲಿಲ್ಲ. ಆದರೂ 4 ಮಂದಿ ಆ ಗಲಭೆಗಳಲ್ಲಿ ಸಾವಿಗೀಡಾದರು. ಗಲಭೆಕೋರರಿಗೆ ಕುಮ್ಮಕ್ಕು ಕೊಡೋದಕ್ಕೆ ಆ ಕ್ಷೇತ್ರದ MP ತಾನೇ ಅಲ್ಲಿಗೆ ಬಂದು ನಿಂತಿದ್ದ. ಅಲ್ಲಿನ ಶಾಸಕನ ಮಗ ಜನರನ್ನ ಪ್ರಚೋದಿಸತೊಡಗಿದ್ದ. ಅಲ್ಲಿ ಸರ್ವೆ ಕಾರ್ಯ ನಡೆಸೋದಕ್ಕೆ ಬಂದವರು ಮಸೀದಿನೇ ಹೊಡಿತಿದ್ದಾರೆ ಅನ್ನೋ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಯಿತು. ಆದರೆ ಉತ್ತರ ಪ್ರದೇಶದ ಸರ್ಕಾರ ಮತ್ತು ಪೊಲೀಸರು ಎಲ್ಲದಕ್ಕೂ ಸಿದ್ಧರಾಗಿ ನಿಂತಿದ್ರು. ಹೀಗಾಗಿ ಅಲ್ಲಿ ತುಂಬ ಹೆಚ್ಚು ಗಲಭೆಗಳಾಗಲಿಲ್ಲ. ಅವತ್ತು ಯಾರು ಕಲ್ಲು ತೂರಾಟ ಮಾಡಿದರೋ, ಯಾರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದರೋ ಅವರೆಲ್ಲರ ಫೋಟೋಗಳನ್ನು ಹಾಕಿ ವಾಂಟೆಡ್ ಲಿಸ್ಟ್ ಒಂದನ್ನು ಮಾಡಿ ಸಂಬಾಲಾದ ಬೀದಿ ಬೀದಿಗಳಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿದ ಪೊಲೀಸರು ಸಾಕಷ್ಟು ಜನರನ್ನು ವಶಕ್ಕೂ ತಗೊಂಡ್ರು. ಅದರ ಬೆನ್ನಲ್ಲೇ ಉತ್ತರ ಪ್ರದೇಶದ ಬುಲ್ಡೋಸರ್ಗಳು ಫೀಲ್ಡ್ಗಿಳಿದ್ವು. ಮೊಹಬ್ಬತ್ ಕಾ ದುಕಾನ್ ಮಾಲೀಕರು ಅಲ್ಲಿ ಕೂಡ ಜಿಲೇಬಿ ಮಾರಾಟ ಮಾಡೋದಕ್ಕೆ ಹೊರಟರಾದ್ರು. ಹೊರಗಿನವರಿಗೆ ಪ್ರವೇಶ ಇಲ್ಲ ಅಂತ ನ್ಯಾಯಾಲಯ ಹೇಳ್ತು. ಹೀಗಾಗಿ ಪೊಲೀಸರು ಯಾರನ್ನು ಒಳಗೆ ಬಿಟ್ಕೊಳ್ಳಿಲ್ಲ. ಈ ಮಧ್ಯೆ ಅಲ್ಲಿ ಬುಲ್ಡೋಸರ್ಗಳು ರಸ್ತೆಗಿಳಿದ್ವಲ್ಲ, ಆ ತಕ್ಷಣ ಆ ಭಾಗದಲ್ಲಿ ಯಾರೆಲ್ಲ ಅಕ್ರಮವಾಗಿ ರಸ್ತೆಗಳನ್ನು ಹಾಗೂ ಇನ್ನಿತರ ಸರ್ಕಾರಿ ಜಾಗಗಳನ್ನು ಅತಿಕ್ರಮಿಸಿಕೊಂಡು ಮನೆಗಳನ್ನು ಕಟ್ಟಿಕೊಂಡಿದ್ರೋ ಅವರು ತಮ್ಮ ಮನೆಗಳನ್ನು ತಾವೇ ತೆರವುಗೊಳಿಸೋದಕ್ಕೆ ಮುಂದಾದರು. ಬುಲ್ಡೋಸರ್ ನುಗ್ಗಿದ್ರೆ ಮನೆಯಲ್ಲಿನ ಸಾಮಾನುಗಳು ಉಳಿಯೋದಿಲ್ಲ ನೋಡಿ. ಹೀಗಾಗಿ ಅವು ಬರೋ ಮೊದಲೇ ಇವರು ಮನೆಗಳನ್ನು ಖಾಲಿ ಮಾಡಿದರು. ಮತ್ತೊಂದು ಕಡೆ ಆ ವಿವಾದಿತ ಮಸೀದಿಯಲ್ಲಿ ಕರೆಂಟ್ ಕಳವು ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಿಸಿದ ಹಾಗೆ ಅವರಿಗೆ ನೋಟಿಸನ್ನು ಕೊಟ್ಟು ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತಗೊಳಿಸಲಾಯಿತು. ಅಷ್ಟರಲ್ಲಿ ಆ ಭಾಗದಲ್ಲಿ ಸರ್ವೆ ಕಾರ್ಯ ಕೈಗೆತ್ತಿಕೊಂಡಿದ್ದ ಭಾರತೀಯ ಪುರಾತತ್ವ ಇಲಾಖೆ ಆ ವಿವಾದಿತ ಮಸೀದಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ದೇವಾಲಯದ ಸಂಕೀರ್ಣವೊಂದನ್ನು ಪತ್ತೆ ಮಾಡಿತು. ಅಲ್ಲಿ ಹನುಮ ಇದ್ದ. ಅದು ಶಿವ ಕಾರ್ತಿಕೇಯರ ಸನ್ನಿಧಿಯಾಗಿತ್ತು. ಅಲ್ಲೇ ಹತ್ತಿರದಲ್ಲಿ ಮುಚ್ಚಿ ಹೋದ ಸ್ಥಿತಿಯಲ್ಲಿ ಸಿಕ್ಕ ಬಾವಿಯೊಂದರ ಒಳಗೆ ಸಾಕಷ್ಟು ಭಗ್ನಗೊಂಡ ವಿಗ್ರಹಗಳೂ ಇದ್ವು. ಅವೆಲ್ಲ ಸಂಬಾಲಾದಲ್ಲಿ 46 ವರ್ಷಗಳ ಹಿಂದೆ ನಡೆದ ಕೋಮು ಗಲಭೆಯ ಬಗ್ಗೆ, ಅಲ್ಲಿ ಹಿಂದೂಗಳ ಮೇಲಾದ ದಾಳಿಗಳ ಬಗ್ಗೆ ಮತ್ತು ಆವತ್ತಿನ ಸರ್ಕಾರ ದಾಳಿಗೊಳಗಾದವರಿಗೆ ರಕ್ಷಣೆ ಕೊಟ್ಟು ದಾಳಿಕೋರರನ್ನು ಶಿಕ್ಷಿಸುವ ಬದಲು ಸಂತ್ರಸ್ತರನ್ನೇ ಅಲ್ಲಿಂದ ಶಾಶ್ವತವಾಗಿ ಸ್ಥಳಾಂತರಿಸಿದ ಬಗ್ಗೆ ಒಂದೊಂದೇ ಮಾಹಿತಿಗಳು ಹೊರಬೀಳೋದಕ್ಕೆ ಶುರುವಾದವು. ಆವತ್ತು ನಡೆದದ್ದು ನಿಜಕ್ಕೂ ಭಯಾನಕ ಘಟನೆ. ಗೆಳೆಯರೆ, ಈ ದೇಶದಲ್ಲಿ ಶಾಂತಿ, ಸಹಬಾಳ್ವೆಗಳು ನೆಲೆಸಲಿ ಅಂತಲೇ ನಾವು ಕೂಡ ಬಯಸೋದು. ಒಂದು ದೇಶ ಶಾಂತವಾಗಿದ್ರೆ, ಅಲ್ಲಿ ಸೌಹಾರ್ದತೆ ಅನ್ನೋದು ನೆಲೆಸಿದ್ರೆ ಮಾತ್ರ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಹಿಂಸಾಚಾರ, ಗಲಭೆಗಳು ಹೆಚ್ಚಿರುತ್ತೋ ಅಲ್ಲಿಗೆ ಹೂಡಿಕೆಗಳು ಬರೋದಿಲ್ಲ. ಅಂಥ ಕಡೆ ಆರ್ಥಿಕ ಪ್ರಗತಿ ಕೂಡ ಸಾಧ್ಯವಾಗುವುದಿಲ್ಲ. ಆದರೆ ಈ ಶಾಂತಿ, ಸಹಬಾಳ್ವೆ, ಸಹಿಷ್ಣುತೆ ಇವೆಲ್ಲ ಒಂದು ಕೈಯಲ್ಲಿ ಹೊಡೆಯೋ ಚಪ್ಪಾಳೆಗಳಲ್ಲ. ಒಂದು ಸಮುದಾಯ ಶಾಂತವಾಗಿದ್ದು ಇನ್ನೊಂದು ಸಮುದಾಯ ಶಾಂತಿ ಬಯಸುವವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಹೋದ್ರೆ, ಯಾರು ಮಾತು ಕೇಳ್ತಾರೋ ಅವರನ್ನೇ ಸರ್ಕಾರಗಳು ಕೂಡ ಶೋಷಣೆ ಮಾಡ್ತಾ ಹೋದ್ರೆ ಒಂದು ಬಾರಿ ಸಹನೆಯ ಕಟ್ಟೆ ಒಡೆಯುತ್ತೆ ಅಥವಾ
ದಬ್ಬಾಳಿಕೆ ಮಾಡೋರಿಗೆ ನಾವು ಹೀಗಿರೋದೇ ಸರಿನೇನೋ, ಹೀಗೆ ನಾವು ಬದುಕಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗಿಬಿಟ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟ ಸಂವಿಧಾನದ ಕಥೆ ಏನಾಗಬೇಕು? ಸಂವಿಧಾನ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅಂತ ಹೇಳಿದೆ. ಅದನ್ನು ಉಲ್ಲಂಘಿಸಿ ಧಿಕ್ಕರಿಸಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು ಅದು ಸಂವಿಧಾನಕ್ಕಾಗುವ ಅವಮಾನ ಅನ್ನಿಸ್ಕೊಳ್ಳುತ್ತೆ. ಆದರೆ ಈ ದೇಶದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇರೋದು ಇದೇನೆ, ಒಂದು ಸಮುದಾಯದ ತುಷ್ಟೀಕರಣ. ಈ ಮಾತುಗಳನ್ನು ಹೇಳ್ತಾ ಇರೋದಕ್ಕೆ ಕಾರಣ ಅವತ್ತು ಸಂಬಾಲದಲ್ಲಿ ನಡೆದ ಸುಮಾರು 184 ಮಂದಿಯ ನರಮೇಧ ಮತ್ತು ಅದನ್ನು ಅವತ್ತಿನ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿ. ಗೆಳೆಯರೆ, ಅದು 1978 ಕೇಂದ್ರದಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಕೂಡ ಜನತಾ ಪಕ್ಷದ ಸರ್ಕಾರ ಇತ್ತು. ಸಂಬಾಲ ಸಮೀಪದ ಕಗುಸರಾಯ್ ಹಾಗೂ ದೀಪಾಸರಾಯ್ ಅನ್ನೋ ಊರುಗಳಲ್ಲಿ ಕೋಮು ಗಲಭೆಗಳು ಶುರುವಾದವು. ಶಾಂತಿಧೂರ್ತರು ಯಥಾ ಪ್ರಕಾರ ಗಲಭೆಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಂಡೇ ದಾಳಿ ಮಾಡಿದರು. ಅಲ್ಲಿನ ಹಿಂದೂಗಳ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಅಲ್ಲಿ ಕೆಲವರು ಜೀವಂತವಾಗಿ ಸುಟ್ಟು ಕರಕಲಾಗಿ ಹೋದರು. ಆ ಗಲಭೆಗಳಲ್ಲಿ ಸಾವಿಗೀಡಾದವರ ಸಂಖ್ಯೆ 184 ಅಂತ ಹೇಳಲಾಗತ್ತೆ. ಅಲ್ಲಿದ್ದ ಹಿಂದೂಗಳಿಗೆ ದಾಳಿಕೋರರ ವಿರುದ್ಧ ರಕ್ಷಣೆಯನ್ನು ಕೊಡೋ ಕೆಲಸವನ್ನು ಅಲ್ಲಿನ ಸರ್ಕಾರ ಪೊಲೀಸರು ಮಾಡಲಿಲ್ಲ. ಪಾಪ ಪೊಲೀಸರನ್ನು ಅಂದೇನು ಪ್ರಯೋಜನ? ಅವರೊಂಥರ ಸೂರ್ಯಕಾಂತಿ ಹೂವಿದ್ದಂಗೆ ಅಧಿಕಾರದಲ್ಲಿರೋರ ಕಡೆಗೆ ಮುಖ ಮಾಡಿಕೊಂಡೇ ಇರ್ತಾರೆ. ಅವರು ಏನು ಹೇಳ್ತಾರೋ ಆ ಕೆಲಸವನ್ನು ಇವರು ಮಾಡ್ತಾರೆ. ಹಾಗೆ ಮಾಡಲಿಲ್ಲ ಅಂದರೆ ಪಾಪ ಇವರಿಗೆ ಪೋಸ್ಟಿಂಗ್ಗಳು ಸಿಗೋದಿಲ್ಲ. ಹೀಗಾಗಿ ಯಾವ ಸರ್ಕಾರ ಇದ್ರೂ ಪೊಲೀಸರು ಒಂದೇ ಥರ ಇರ್ತಾರೆ. ಆಳುವವರ ಮಾತುಗಳನ್ನು ಕೇಳ್ತಾ ಹೋಗ್ತಾರೆ. ಹೀಗಾಗಿ ಅವರನ್ನು ದೂಷಣೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈ ಸಂಬಾಲದಲ್ಲಿ ಕೂಡ ಹಾಗೆ ಆಯಿತು. ಅಲ್ಪಸಂಖ್ಯಾತರೇ ಆ ಭಾಗದಲ್ಲಿ ಬಹುಸಂಖ್ಯಾತರು. ಹೀಗಾಗಿ ಅವರಲ್ಲಿ ವೋಟ್ ಬ್ಯಾಂಕ್ ಕೂಡ ಆಗಿದ್ರು. ಅವರನ್ನು ರಾಜಕಾರಣಿಗಳು ಎದುರು ಹಾಕೊಳ್ಳೋದಕ್ಕೆ ಹೋಗಲಿಲ್ಲ. ಬದಲಿಗೆ ಹಿಂದೂಗಳನ್ನೇ ಅಲ್ಲಿಂದ ಓಡಿಸಲಾಯಿತು. ಅಷ್ಟೇ ಅಲ್ಲ, ಆ ಕಗುಸರಾಯ್ ಪ್ರದೇಶದಲ್ಲಿದ್ದ 22 ಬಾವಿಗಳನ್ನು ಮುಚ್ಚಿದ್ರು. ದೇವರ ವಿಗ್ರಹಗಳನ್ನು ಭಂಜಿಸಿ ಅವುಗಳನ್ನು ಬಾವಿಗೆ ಹಾಕಿ ಹೂತು ಹಾಕಲಾಯಿತು. ಆ ಇಡೀ ಜಾಗದಲ್ಲಿ ಹಿಂದೂಗಳಿದ್ರು ಅನ್ನೋ ಕುರುಹುಗಳು ಕೂಡ ಇಲ್ಲದಂತೆ ಮಾಡೋ ಪ್ರಯತ್ನಗಳಲ್ಲಿ ನಡೆದು. ಗೆಳೆಯರೆ, ಮೊನ್ನೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಸಂಬಾಲ ಸುತ್ತಮುತ್ತ ನಡೆದ ಕೋಮು ಗಲಭೆಗಳಲ್ಲಿ 200ಕ್ಕೂ ಹೆಚ್ಚು ಹಿಂದೂಗಳು ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇದೇನು 100 ವರ್ಷಗಳ ಹಿಂದೆ ನಡೆದ ಘಟನೆ ಅಲ್ಲ, 1978ರ ಘಟನೆ. ಅಂದರೆ ಅವತ್ತಿನ ಸಂತ್ರಸ್ತರಲ್ಲಿ ಸಾಕಷ್ಟು ಜನ ಇವತ್ತಿಗೂ ಬದುಕಿದ್ದಾರೆ. ಅವರನ್ನು ಮಾತನಾಡಿಸಿ ಸಾಕಷ್ಟು ಮಾಧ್ಯಮಗಳು ಆ ಬಗ್ಗೆ ವರದಿಗಳನ್ನು ಪ್ರಕಟಿಸ್ತಾ ಇವೆ. ಸಂಬಾಲದಲ್ಲಿ ನಡೆದ ಗಲಭೆಗಳು ಯಾವ ಕಾಶ್ಮೀರಿ ಫೈಲ್ಸ್ಗೂ ಕಡಿಮೆ ಏನಲ್ಲ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಅವತ್ತು ಅಲ್ಲಿ ಇದ್ದಕ್ಕಿದ್ದಂತೆ ಆಕಾಶದೆತ್ತರಕ್ಕೆ ಬೆಂಕಿಯ ಹೊಗೆ ಕಾಣಿಸ್ಕೊಳ್ತು. ಅದಾದ ಕೆಲವೇ ನಿಮಿಷಗಳಲ್ಲಿ ಹಿಂದೂಗಳು ವಾಸ ಮಾಡ್ತಾ ಇದ್ದ ಮನೆಗಳ ಮೇಲೆ ಕಲ್ಲುಗಳು ಬೀಳೋದಕ್ಕೆ ಶುರುವಾದವು. ಆ ಕಲ್ಲುಗಳ ಏಟಿಗೆ ಸಾಕಷ್ಟು ಜನ ಕೆಳಗೆ ಬಿದ್ದರು. ಮತ್ತೆ ಕೆಲವರು ಮನೆಗಳಿಗೆ ಓಡಿ ಹೋಗಿ ಅವಿತುಕೊಂಡ್ರು. ಅದಾದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿದ್ದ ಸಾಕಷ್ಟು ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು. ಅಲ್ಲಿಂದ ನಾವೆಲ್ಲ ತಪ್ಪಿಸ್ಕೊಂಡು ಓಡಿ ಬಂದ್ವಿ. ಮತ್ತು ಅವತ್ತು ಹಾಗೆ ಬೆಂಕಿ ಹಚ್ಚಿದವರು ಯಾರು? ಎಲ್ಲಿಂದಲೂ ಬಂದವರಲ್ಲ, ನಮ್ಮ ನಡುವೆನೇ ಇದ್ದವರು, ನಮ್ಮ ಹತ್ರನೇ ಕಷ್ಟ ಸುಖಕ್ಕೆ ಸಹಾಯ ಪಡ್ಕೊಂಡವರು, ಅಕ್ಕಿ ಸಕ್ಕರೆ ಸೀಮೆಣ್ಣೆ ಅಂತ ನಮ್ಮದೇ ಮನೆಗಳಿಗೆ ಬೆಳಗ್ಗೆ ಎದ್ದು ಬರ್ತಿದ್ದವರು, ಅವರೇ ನಮ್ಮ ಪಾಲಿಗೆ ರಾಕ್ಷಸರಾಗಿ ಹೋದರು ಅಂತ ಆ ಪ್ರತ್ಯಕ್ಷದರ್ಶಿಗಳು ಅವತ್ತಿನ ಭಯಾನಕ ಘಟನೆಯನ್ನು ಇವತ್ತಿಗೂ ಮೆಲುಕು ಹಾಕ್ತಾರೆ. ಗೆಳೆಯರೆ, ಆ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂದರೆ ಅವತ್ತು ಆ ದಾಳಿಗಳಿಂದ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡು ಬಂದ ಕುಟುಂಬಗಳು ಮತ್ತೆ ಯಾವತ್ತೂ ಕಗುಸರಾಯ್ ಹಾಗೂ ದೀಪಾಸರಾಯ್ಗೆ ವಾಪಸ್ ಹೋಗೋ ಧೈರ್ಯವನ್ನೇ ಮಾಡಲಿಲ್ಲ. ಅವತ್ತು ಬಾಗಿಲು ಹಾಕಿದ್ದ ಶಿವಕಾರ್ತಿಕೇಯ ದೇವಾಲಯ ಮತ್ತೆ ಈಗ ತೆರೆಯಲ್ಪಟ್ಟಿದೆ. ಅದು ಕೂಡ ವಿಚಿತ್ರ ಸಂದರ್ಭದಲ್ಲಿ. ಸಂಬಾಲದ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಆಗ ಅಲ್ಲೊಂದು ಬಾವಿ ಸಿಕ್ತು. ಅದರ ಪಕ್ಕದಲ್ಲಿ ಅತಿಕ್ರಮಿಸಿಕೊಂಡು ನಿರ್ಮಾಣ ಮಾಡಲಾಗಿದ್ದ ಮನೆಯೊಂದರ ಗೋಡೆಯನ್ನು ಕೆಡವಿದಾಗ ಅಲ್ಲಿ ದೇವಾಲಯ ಇರೋದು ಗೊತ್ತಾಯಿತು. ಆ ದೇವಾಲಯದ ಆವರಣದಲ್ಲಿ ಶಿವಲಿಂಗ ಮತ್ತು ಹನುಮ ವಿಗ್ರಹಗಳು ಪತ್ತೆಯಾದವು. ಅದನ್ನು ಕ್ಲೀನ್ ಮಾಡಿ ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಲಾಯಿತು. ಆ ಬಳಿಕ ಅಲ್ಲೇ ಪಕ್ಕದಲ್ಲಿ ಮತ್ತೊಂದು ಬಾವಿ ಪತ್ತೆ ಆಯಿತು. ಆ ಬಾವಿಯಲ್ಲಿ ಕೂಡ ಸಾಕಷ್ಟು ವಿಗ್ರಹಗಳು ಸಿಕ್ಕಿದ್ವು. ಈಗ ASI ಅಲ್ಲಿ ಮತ್ತಷ್ಟು ಉತ್ಖನನವನ್ನು ಮಾಡೋದಕ್ಕೆ ಮುಂದಾಗಿದೆ. ಅಲ್ಲಿ ಸಾಕಷ್ಟು ಬಾವಿಗಳು ಸಿಗ್ತಲೇ ಹೋಗ್ತಾ ಇವೆ. ಆ ಇಡೀ ಪ್ರದೇಶ ದೇವಾಲಯಕ್ಕೆ ಸೇರಿದ್ದು ಅನ್ನೋದಕ್ಕೆ ಕೂಡ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಇನ್ನು ಅಲ್ಲಿನ ಹಿರಿಯರು ಹೇಳೋ ಪ್ರಕಾರ ಈಗ ಬಾಗಿಲು ತೆಗೆಯಲಾಗಿರುವ ಭಸ್ಮಾಶಂಕರ ದೇವಾಲಯಕ್ಕೆ 500 ವರ್ಷಗಳಿಗೂ ಅಧಿಕ ಇತಿಹಾಸ ಇದ್ದು, ಮೊಘಲರ ಕಾಲಕ್ಕಿಂತಲೂ ಮೊದಲೇ ಆ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿನೇ ಅಲ್ಲಿ ಸಿಗ್ತಾ ಇರೋ ವಿಗ್ರಹಗಳನ್ನು ಕಾರ್ಬನ್ ಡೇಟಿಂಗ್ಗೆ ಕೊಡಬೇಕು ಅನ್ನೋ ಒತ್ತಾಯ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ಗೆಳೆಯರೆ, ಈ ಸಂಬಾಲ ಅನ್ನೋದು
ಕಲ್ಕಿ ಹುಟ್ಟಿ ಬರುವ ಸ್ಥಳ ಅನ್ನೋ ನಂಬಿಕೆ ಸನಾತನಿಗಳಲ್ಲಿದೆ. ಅಲ್ಲಿ ಒಂದು ಕಾಲಕ್ಕಿದ್ದ ಹರಿಹರ ಮಂದಿರವನ್ನು ಒಡೆದು ಬಾಬರ್ ಕಾಲಕ್ಕೆ ಶಾಹಿ ಜಾಮಾ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು ಅನ್ನೋ ಬಗ್ಗೆ ವಕೀಲ ವಿಷ್ಣುಶಂಕರ್ ಜೈನ್ ನ್ಯಾಯಾಲಯದಲ್ಲಿ ಪ್ರಕರಣವೊಂದನ್ನು ದಾಖಲು ಮಾಡಿದ್ದಾರೆ. ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳನ್ನು ಕೂಡ ಅವರು ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ. ಆದರೆ ಹರಿಹರ ಮಂದಿರವನ್ನು ಬಾಬರ್ನ ಕಾಲದಲ್ಲಿ ಒಡೆದ್ರೆ ಬಾಬರ್ನ ಸಂತತಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅಲ್ಲಿ ಸಾಕಷ್ಟು ಮಂದಿರಗಳನ್ನು ಧ್ವಂಸಗೊಳಿಸಿ ಅಲ್ಲಿನ ಹಿಂದೂಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಿದ್ದಿದೆಯಲ್ಲ, ಅದು ಸ್ವತಂತ್ರ ಭಾರತದ ಇತಿಹಾಸಕ್ಕೊಂದು ಕಪ್ಪು ಚುಕ್ಕೆ. ಅವತ್ತು ದಾಳಿಗೀಡಾದವರಿಗೆ ರಕ್ಷಣೆ ನ್ಯಾಯ ಸಿಗಲಿಲ್ಲ ಅನ್ನೋದಿದೆಯಲ್ಲ, ಅದು ಈ ದೇಶವನ್ನು ಅವತ್ತು ಆಳಿದವರು ಅದೆಷ್ಟು ಸಂವೇದನಾರಹಿತ ಸ್ಥಿತಿಯಲ್ಲಿದ್ದರು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ಈಗ ಅಲ್ಲಿನ ಅತಿಕ್ರಮಗಳನ್ನು ತೆರವುಗೊಳಿಸ್ತಾ ಹೋಗ್ತಾ ಇದ್ರೆ ಅಲ್ಲಿ ಬರೀ ಮಂದಿರಗಳೇ ಹೊರಬೀಳ್ತಾ ಇವೆ. ಈ ದೇಶದಲ್ಲಿ ಇನ್ನೂ ಇಂಥ ಎಷ್ಟು ಘಟನೆಗಳು ನಮಗೆ ಗೊತ್ತೇ ಇಲ್ಲದೆ ಮಾಯದ ಗಾಯಗಳಾಗಿ ಹಾಗೇ ಉಳ್ಕೊಂಡು ಬಿಟ್ಟಿವೆಯೋ. ಇದು ಗೆಳೆಯರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಹೇಳಿದ ಸಂಬಾಲಾದ ಸಮೀಪ ನಡೆದ ಭಯಾನಕ ಘಟನೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.